ಧನುಸ್ಸು ರಾಶಿ ಹೊಸ ಹೊಸ ವಿಚಾರಗಳಿಂದ ಮನಸ್ಸು ಉಲ್ಲಾಸಿತವಾಗುತ್ತೆ. ಏನೋ ಒಂದು ರೀತಿಯ ಸಂತೋಷ ಸಮಾಧಾನಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿಗೆ ಅನುಗುಣವಾದಂತಹ ಪರಿಚಯದಿಂದ ತೃಪ್ತಿಯಾಗುತ್ತೆ. ಯಾವ ವೃತ್ತಿಯನ್ನು ನೀವು ನಡೆಸ್ತಾ ಇದ್ದೀರೋ ಅದಕ್ಕೆ ಸಹಾಯಕರು ಯಾರು ಬೇಕು ಅಂತ ಹೇಳಿ ನೀವು ಯೋಚನೆಯನ್ನು ಮಾಡ್ತಾ ಇದ್ದೀರೋ ಅದಕ್ಕೆ ಪೂರಕವಾದಂತಹ ಅದಕ್ಕೆ ಅನುಗುಣವಾದಂತಹ ಸಹಾಯಕರು ನಿಮ್ಮ ಕೆಲಸಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಪ್ರಾಕೃತಿಕವಾದಂತಹ ಔಷಧಿಯಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದಿದೆ. ಆದ್ದರಿಂದ ಪ್ರಾಕೃತಿಕವಾದಂತಹ ಔಷಧವನ್ನೇ ಹೆಚ್ಚಾಗಿ ಸ್ವೀಕಾರ ಮಾಡಿ. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂಥವರಿಗೆ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿದರೆ ಕಂಟಕದಿಂದ ಪಾರಾಗಬಹುದು ಅಂತಕ್ಕಂತಹದ್ದು ವಿಚಾರ. ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದು ನಿಮಗೆ ಬಹಳ ಬೇಸರವನ್ನು ಉಂಟು ಮಾಡುತ್ತೆ. ನೀವು ನಿಮ್ಮ ಪರಿಸರದಲ್ಲೇ ನಿಮ್ಮ ಮಕ್ಕಳನ್ನು ಇಟ್ಟುಕೊಳ್ಳಿಕ್ಕೆ ಅನಿವಾರ್ಯ ಆಗಿರಬಹುದು. ಆದರೆ ಇವೆಲ್ಲವನ್ನು ನೀವು ಗಮನಿಸಲೇಬೇಕಾದಂತಹ ಅಂಶವಾಗುತ್ತೆ. ಹಣದ ಕೊರತೆ ಇರೋದಿಲ್ಲ, ಆದರೆ ಹಣಕ್ಕೋಸ್ಕರವಾಗಿ ಒಂದಷ್ಟು ಸಮಸ್ಯೆಗಳು ನಡೀತಕ್ಕಂಥದ್ದಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಣದ ಮೂಲ ತಿಳಿಯುತ್ತೆ, ಆದಾಯದ ಮೂಲ ತಿಳಿಯುತ್ತೆ, ಬಹಳ ಸಂತೋಷವಾಗ್ತಕ್ಕಂಥದ್ದು. ಲಾಭವನ್ನು ಗಳಿಸಿಯೇ ಸಿದ್ಧ ಅನ್ನುವಂತಹ ಹಠಕ್ಕೆ ಬೀಳುವ ಸಾಧ್ಯತೆ ಇರುತ್ತೆ. ಆಸ್ತಿಯ ಖರೀದಿ ಮಾರಾಟ ಇತ್ಯಾದಿಗಳಿಂದ ಹಣ ಬರ್ತಕ್ಕಂಥದ್ದು, ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗತ್ತೆ. ರುಚಿಕರವಾದಂತಹ ಆಹಾರ ಸೇವನೆಯಿಂದ ಬಹಳ ಸಂತೋಷವಾಗ್ತಕ್ಕಂತಹ ಸಮಯ ನಿಮ್ಮದಾಗ್ತಕ್ಕಂಥದ್ದು. ಧಾರ್ಮಿಕ ವಿಚಾರಗಳಲ್ಲಿ ಕ್ರಿಯಾಶೀಲರಾಗಿರ್ತೀರಿ. ದೇವಸ್ಥಾನವೋ ಮಠ ಮಂದಿರಗಳು ಈ ರೀತಿ ಧರ್ಮ ಕಾರ್ಯವನ್ನು ನಡೆಸ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಹೊಣೆಗಾರಿಕೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಕಾನೂನಿನ ವಿಚಾರದಲ್ಲಿ ಜಯಸಾಧನೆಯನ್ನು ಮಾಡ್ತೀರಿ. ಕಾನೂನಾತ್ಮಕವಾದಂತಹ ಹೋರಾಟ ನಿಮಗೆ ಯಶಸ್ಸನ್ನು ತಂದುಕೊಡ್ತಕ್ಕಂತಹದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಗಳಿಸಿದ ನಂತರದಲ್ಲಿ ಸ್ವಂತ ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕದಲ್ಲೇ ಬೇಸರವಾಗ್ತಕ್ಕಂಥದ್ದು. ಎಷ್ಟೋ ಪ್ರಯತ್ನವನ್ನು ಮಾಡಿದ್ದೀನಿ, ನನ್ನ ಒಂದು ಪ್ರಯತ್ನಕ್ಕೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅರ್ಥವಾಗುತ್ತೆ. ಎಲ್ಲ ದೃಷ್ಟಿಯಿಂದ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ವ್ಯಾವಹಾರಿಕವಾದಂತಹ ಸಂಶೋಧನೆ ಇರಲಿ, ಅದಿಲ್ಲ ಅಂತ ಆದರೆ ನಷ್ಟವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಜೀವನ ಶೈಲಿಯ ಬದಲಾವಣೆ ಏನಿದೆ ಅದು ಬೇರೆಯವರಿಗೆ ಅಸಮಾಧಾನವಾಗುತ್ತೆ. ನೀವು ಅದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು. ಹೊಸ ವಿಚಾರ ತಲೆಯಲ್ಲಿ ಬಂದು ಚರ್ಚೆಯಾಗೋದಕ್ಕೆ ಅವಕಾಶ ಇದೆ. ರಾಜಕೀಯ ವಿಚಾರದಲ್ಲಿ ರಾಜಕಾರಣಿಗಳ ವಿಚಾರದಲ್ಲಿ ಸ್ವಲ್ಪ ಬೇಸರ ಮತ್ತು ಕೋಪ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಕಾರ್ಯಕ್ಷೇತ್ರದ ವಿವಾದ ಏನಿದೆ ಅದು ಕೊನೆಗೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಇದರ ಜೊತೆಯಲ್ಲಿ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಇಲ್ಲ ಅಂತಾದರೆ ಕಳೆದಂತಹ ಸಮಯ ಮತ್ತೆ ಸಿಕ್ಕದೇ ಇರತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ನೀವೇನಾದರೂ ನಾನು ಕೊಂಡುಕೊಳ್ಳಬೇಕು, ವ್ಯಾಪಾರವನ್ನು ಮಾಡಬೇಕು ಅಂತಕ್ಕಂತಹ ಭಾವನೆ ಇದ್ದರೆ ಆ ಖರೀದಿಯ ವಿಚಾರ ಬಂದ ತಕ್ಷಣ ಆದಷ್ಟು ನಿಮ್ಮ ವಾಹನ ಚಾಲನೆಯ ಬಗ್ಗೆ ಗಮನ ಇರಬೇಕಾದಂಥದ್ದಾಗತ್ತೆ. ಅತಿಯಾದಂತಹ ಒತ್ತಡವನ್ನು ಮಾಡಿಕೊಳ್ಬೇಡಿ. ಬೇರೆಯವರ ಒತ್ತಡಕ್ಕೂ ನೀವು ಸಿಲುಕಿ ಹಾಕಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡವೇ ಬೇಡ ಅಂತ ಅರ್ಥ. ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ಜಗಳಕ್ಕೆ ವಿಶೇಷವಾಗಿ ನೀವು ಮುಂದಾಗ್ತಕ್ಕಂಥದ್ದು ಅದರಿಂದ ಪ್ರಯೋಜನ ಇಲ್ಲ. ತಾಳ್ಮೆ ಬಹಳ ಬಹಳ ಮುಖ್ಯವಾಗುತ್ತೆ. ಕಾನೂನಿನ ವಿಚಾರದಲ್ಲಿ ಗೊಂದಲಗಳು ಉಂಟಾಗುತ್ತೆ. ಯಾಕೆ ಅಂತಂದರೆ ನಾವು ಕಾನೂನಿಗಿಂತ ದೊಡ್ಡವರಲ್ಲ ಅನ್ನುವಂತಹ ಭಾವನೆ ನಿಮಗೆ ಗೊತ್ತಾಗಬೇಕಾಗತ್ತೆ. ನಿಮ್ಮ ವಿಚಾರ ಅಥವಾ ತಿಳುವಳಿಕೆಯಿಂದ 10 ಹಲವು ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದಾಗತ್ತೆ. ಹಳೆಯ ವ್ಯವಹಾರದಿಂದ ಬೇಸರವಾಗುತ್ತೆ. ಆದಷ್ಟು ಈ ಹಳೆಯ ವ್ಯವಹಾರವನ್ನು ಪರಿಪೂರ್ಣವಾಗಿ ದೂರ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿ ನಿಮ್ಮದಾಗ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ
ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.